ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ನೀವು ಈ ದಾರಿಗೆ ಬಂದಿರುವಂಥದ್ದು. ಸೊ ನೀವು ಯಾವಾಗ ಅಂದರೆ ಈ ವೆಂಕಟಾಚಲ ಗುರು ಶ್ರೇಷ್ಠರಿಂದ ನೀವು ಒಂದು ಆಶೀರ್ವಚನವನ್ನು ಪಡ್ಕೊಳ್ತೀರಾ, ನೀವು ಈ ದಾರಿಗೆ ಬರಬೇಕು ಅಂತ ಹೇಳ್ತಾರೆ, ನಾನು ನಿಮ್ಮ ಜೊತೆಗೆ ಇರ್ತೀನಿ ಅಂತ ಕೂಡ ಹೇಳ್ತಾರೆ. ಸೊ ಆ ಸಂದರ್ಭದಲ್ಲಿ ನಿಮ್ಮ ಹಿಂದೆ ಅಂದರೆ ನಿಮ್ಮ ಕುಟುಂಬಸ್ಥರ ಬೆಂಬಲ ಅದು ಕೂಡ ತುಂಬ ಮುಖ್ಯವಾಗಿರುವಂಥದ್ದು. ಸೊ ಆ ಸಂದರ್ಭದಲ್ಲಿ ಹೇಗಿತ್ತು ಪರಿಸ್ಥಿತಿ ಗುರುಗಳೇ? ಅಮ್ಮ ನಮ್ಮ ತಾಯಿ ಹೇಳ್ತಾ ಇದ್ರು ಕೆಲ್ಸಕ್ಕೆ ಹೋಗು ಅಂತ. ಯಾಕಂದರೆ ನಮ್ಮಮ್ಮ ಅಡುಗೆ ಮಾಡಿಕೊಡೋರು. ಮನೆಗೂ ಕೆಲವೊಂದು ಈ ಕೆಲಸಕ್ಕೆ ಹೋಗುವಂಥ ಎಷ್ಟೋ ಜನ ಇಲ್ಲಿಗೆ ಬಂದು ಅಡುಗೆ ತೊಗೊಂಡು ಹೋಗುವಂಥವ್ರು, ಕೆಲವರು ಮನೆಗೆ ನಾನೇ ತೊಗೊಂಡೋಗಿ ಕೊಡ್ತಾಯಿದ್ದೆ. ಕೊಡುವಂಥ ಪರಿಸ್ಥಿತಿ ಇತ್ತು. ಯಾಕೆ ಅಂತಂದರೆ ನಾನು ಹೇಳಿದ್ನಲ್ಲ ಅವಾಗ ತುಂಬ ಕಷ್ಟ ಇತ್ತು, ಕಷ್ಟದ ದಿವಸಗಳು. ಆದರೆ ನಾನು ಮಧ್ಯದಲ್ಲಿ ಕೆಲಸ ಬಿಟ್ಟೆ ನಾನು. ಯಾಕೆ ಅಂತಂದರೆ ಅವಧೂತರು ನನಗೆ ಇದನ್ನು ಮಾಡಬೇಕು, ಹಿಂಗಿರಬೇಕು ಅಂತ ಕೆಲವು ಇನ್ಸ್ಟ್ರಕ್ಷನ್ಸ್ಗಳು ಬಂದಾಗ ನಾನು ಕೆಲವೊಂದು ಪರಿಸ್ಥಿತಿನಲ್ಲಿ ಹಾಗೆ ಅನುಗುಣವಾಗಿ ನಡಿಬೇಕಾಗಿತ್ತು. ಹಾಗಾಗಿ ಕೆಲಸವನ್ನು ಬಿಟ್ಟಾಗ ನಮ್ಮ ತಾಯಿ ತುಂಬ ಹತ್ರ, ಮುಂದೆ ನಮ್ಮ ಜೀವನ ಏನು, ಇನ್ನೊಂದೇಕೇನು ಮತ್ತೊಂದಕ್ಕೇನು ಅಂತಂದಾಗ ಈ ಅಡುಗೆನೇ ಸ್ವಲ್ಪ ಅವ್ರು ಜಾಸ್ತಿ ಮಾಡೋಕ್ಕೆ ಶುರು ಮಾಡಿದ್ರು. ಅಂದರೆ ಈಗ ದೇವಸ್ಥಾನಗಳು ಕೊಡುವಂಥದ್ದು, ಪ್ರಸಾದಗಳನ್ನ ಮಾಡಿಕೊಡುವಂಥದ್ದು, ಇದೆಲ್ಲ ಮಾಡೋಕ್ಕೆ ಶುರು ಮಾಡಿ ಅದರಲ್ಲಿ ಸ್ವಲ್ಪ ಆದಾಯಗಳು ಬರ್ತಾಯಿತ್ತು. ಆದಾಯಗಳು ಬರ್ತಾ ಹಾಗೆ ಮನೆ ನಡೀತಾಯಿತ್ತು. ಅದಾದಮೇಲೆ ಮಿಕ್ಕಿದ್ದೆಲ್ಲ ಅವಧೂತರು ಶಿರಡಿ ಸಾಯಿಬಾಬಾ, ತಾಯಿ ಚಾಮುಂಡೇಶ್ವರಿ ಅನುಗ್ರಹದಿಂದ ಅದೇ ಮುಂದಿನ ಜೀವನ ನಡೆಸ್ಕೊಂಡು ಹೋಗ್ತಾ ಇದೆ, ಮುಂದಕ್ಕೂ ನಡೆಸ್ಕೊಂಡು ಹೋಗುತ್ತೆ. ನಿಮ್ಮ ಜೀವನದಲ್ಲಿ ಗುರುವರ್ಯರ ಒಂದು ಏನು ಇರುವಿಕೆ ಆಗಿರಬಹುದು ಅಥವಾ ಅವರ ಒಂದು ಮಾತುಗಳಾಗಿರ್ಬೋದು, ನೀವು ಅವರನ್ನು ಕಂಡುಕೊಂಡ ಬಗೆ ಯಾವ ರೀತಿಯಾಗಿರುತ್ತೆ? ಅಮ್ಮ, ಇವತ್ತು ನಾನು ನಿಮ್ಮ ಮುಂದೆ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತಂದರೆ ಅದು ಅವ್ರ ಇರುವಿಕೆಗೆ ಸಾಕ್ಷಿ ಅಂತಷ್ಟೇ. ಯಾಕಂದರೆ ಅವ್ರು ಇಲ್ಲದೇ ಇದ್ದಿದ್ರೆ ನನಗಿಷ್ಟು ಮಾತಾಡೋಕ್ಕೆ ಬರ್ತಾನೆ ಇರಲಿಲ್ಲ. ಯಾವ ಸ್ಟೇಜು ನಾನು ಹತ್ತಿದವನಲ್ಲ, ಯಾವ ಸ್ಟೇಜಲ್ಲೂ ನಾನು ನಿಂತ್ಕೊಂಡವನಲ್ಲ, ಏನು ಮಾತಾಡ್ದವನಲ್ಲ. ನನಗೆ ಫಸ್ಟ್ ಆಫ್ ಆಲ್ ಸ್ಟೇಜ್ ಫಿಯರ್ ತುಂಬ ಇದೆ. ಜನರ ಮುಂದೆ ಕೂತ್ಕೊಳ್ಳೋಕ್ಕೆ ಭಯ ಇದ್ದಿದ್ದವನು ನಾನು 2016ನೇ ಇಸ್ವಿನಲ್ಲಿ ನಾನು ಫಸ್ಟ್ ಸ್ಪೀಚ್ ಮಾಡಿದ್ದು ಹೊಳೆ ನರಸೀಪುರದಲ್ಲಿ. ಸ್ಪೀಚ್ ಇರಲಿ, ಜನ ನೋಡ್ತಾ ಇದ್ದಾಗಲೇ ಕೈಕಾಲು ನಡ್ಕ ಶುರು ಆಗೋಗಿತ್ತು, ನನಗೆ ಬೇರು ಶುರು ಆಗೋಗಿತ್ತು. ಏನು ಮಾತಾಡಲಿ, ಏನು ಅನ್ನೋದೇ ವಿಚಾರ ಗೊತ್ತಿಲ್ಲ. ಏನು ಜನನ ಉದ್ದೇಶ, ಏನು ಮಾತಾಡಬೇಕು ಅನ್ನೋಂಥದ್ದೇ ಗೊತ್ತಿಲ್ಲ. ಕಣ್ಣಲ್ಲೆಲ್ಲ ನೀರು ಬಂದುಬಿಟ್ಟಿತ್ತು. ಯಾಕಂದರೆ ದೊಡ್ಡ ಸ್ವಾಮೀಜಿಗಳಿದ್ದಾರೆ, ಅವ್ರ ಮುಂದೆ ಏನಾದ್ರು ಒಂಚೂರು ತಪ್ಪಾಗ್ಬಿಟ್ರೆ ಅದೊಂಥರ ಅವಮಾನ ಆಗ್ಬಿಡುತ್ತಾ ಅಂತಂದ ಯೋಚನೆ ಮಾಡಿದರು. ಅವತ್ತು ಕೂಡ ಒಂದು 15 ನಿಮಿಷ ಮಾತಾಡಿದ್ದೀನಿ ಅಂತಂದರೆ ಅದಕ್ಕೆ ವೆಂಕಟಾಚಲ ಅವಧೂತರೇ ಕಾರಣ. ಅವರು ಇರೋದೇ ಕಾರಣ. ಅವರು ಇವತ್ತು ದೇಹ ಬಿಟ್ಟಿರ್ಬೋದು, ಆದರೆ ಅವ್ರ ಜೀವಂತಿಕೆ ಇವತ್ತಿದೆ ಅಂತಂದರೆ ಅದಕ್ಕೆ ಮೊದಲನೇ ಉದಾಹರಣೆ ನಾನೇ. ಯಾಕಂದರೆ ನಾನು ಮಹಾರಾಷ್ಟ್ರಕ್ಕೆ ಹೋದಾಗ ಒಂದು ಸಲ ಸ್ಪೀಚ್ ಮಾಡುವಂಥ ಪರಿಸ್ಥಿತಿ ಬಂತು. ಯಾಕಂದರೆ ಅಲ್ಲಿ ಮಹಾರಾಷ್ಟ್ರದಲ್ಲಿ ತಾವೆಲ್ಲರೂ ಸಾಮಾನ್ಯವಾಗಿ ನೋಡಿರ್ಬೋದು, ಅಲ್ಲಿ ಹಿಂದಿ ಅನ್ನೋದಕ್ಕಿಂತ ಹೆಚ್ಚಾಗಿ ಮರಾಠಿ ಜಾಸ್ತಿ. ಮರಾಠಿ ಅನ್ನುವಂಥ ಶಬ್ದಗಳೇ ಜಾಸ್ತಿ ಬರುತ್ತೆ. ಆವಾಗ ನನ್ನ ಪಕ್ಕದಲ್ಲಿ ಕೂತಿರ್ತಕ್ಕಂಥ ವ್ಯಕ್ತಿ ಕೂಡ ಹೇಳಿದ್ರು ನನಗೆ, ಆಪ್ಕೋ ಮರಾಠಿ ಆತ ಏಕೆ ಅಂತ. ನನಗೆ ಕನ್ನಡನೇ ಸರಿಯಾಗಿ ಬರೋದಿಲ್ಲ, ಸ್ಪಷ್ಟವಾಗಿ ಮಾತಾಡೋದಕ್ಕೆ. ಇಲ್ಲ, ನನಗೆ ಅದು ಬರೋದಿಲ್ಲ, ಹಮ್ಕೋ ಆತನೇ. ಆವಾಗ ನನ್ನ ಸ್ಪೀಚಲ್ಲಿ ಆ ಭಗವಂತನಷ್ಟೇ ಪ್ರಾರ್ಥನೆ ಮಾಡಿದ್ದು. ಅದಕ್ಕೆ ಆ ಸ್ಪೀಚಲ್ಲಿ ನಾನು ಒಂದು ವಿಚಾರ ಹೇಳ್ತೀನಿ, ಮೇರಾ ಹಿಂದಿ ತೋಡ ಕಚ್ಚಾ ಹೈ ಮಗರ್ ವಿಚಾರ ತೋ ಪಕ್ಕಾ ಹೈ ಅಂತ. ಯಾಕಂತಂದರೆ ಈ ಶಬ್ದಗಳು ಇವತ್ತು ಬರಬೇಕು ಅಂತಂದರೆ ಆ ಶಬ್ದಗಳನ್ನ ನನ್ನ ನಾಲ್ಗೆ ತುದಿನಲ್ಲಿ ಹೊರಡಿಸ್ತಾ ಇದ್ದಾರೆ ಅಂತಂದರೆ ಅದು ಅವರ ಇರುವಿಕೆಯೇ ಸಾಕ್ಷಿ, ಅದೇ ಸಾಕ್ಷಾತ್ಕಾರ ಅಂತ. ಭಗವಂತ ಎಷ್ಟೋ ಜನಕ್ಕೆ ಅಂದ್ಕೊಂಡಿದ್ದಾನೆ, ಭಗವಂತ ಕೃಷ್ಣ ಕೊಳಲಿಟ್ಕೊಂಡು ಬಂದ್ರೆ ಅವನು ಕೃಷ್ಣ ಪರಮಾತ್ಮ ಅಂತ. ಖಂಡಿತವಾಗ್ಲೂ ಯಾರೂ ಹಾಗಿಲ್ಲ. ಮಾನವ ರೂಪದಲ್ಲಿ ಯಾವ ವ್ಯಕ್ತಿ ನಿನ್ನ ಬಳಿ ಬಂದು ನಿನ್ನ ಕಷ್ಟ ಸುಖಗಳಿಗೆ ಆಗ್ತಾನೆಯೋ ಅವನೇ ಕೃಷ್ಣ ಪರಮಾತ್ಮ ಅಂತ ಜಗತ್ತಿನಲ್ಲಿ ಹೇಳುತ್ತೆ. ಹಾಗಾಗಿ ಕೃಷ್ಣ ಅಂತಂದ್ರೆ ಹಾಗೆ ಬರಬೇಕು, ವಿಷ್ಣು ಅಂದರೆ ಹೀಗೆ ನಾಮನೇ ಹಾಕ್ಕೊಂಡಿರ್ಬೇಕು ಅಂತ ಎಲ್ಲೂ ಇಲ್ಲ. ಯಾರ ನಮ್ಮ ಜೊತೆಯಲ್ಲಿದ್ದು ಸದಾಕಾಲ ನಮ್ಮನ್ನು ಪ್ರೀತಿಸಿ, ನಮ್ಮನ್ನು ಸಲಹಿ, ನಮ್ಮ ಏಳಿಗೆಗೆ ಕಾರಣರಾಗ್ತಾರೆ, ಅವ್ರಿಗೆ ನಮಗೆ ಸರ್ವವೂ ದೇವರು ಅವರಲ್ಲೇ ಇರ್ತಾನೆ ಎನ್ನುವಂಥದ್ದು. ಎಲ್ಲ ದೇವರು ಹೆಂಗೆ ಹಸುವಿನ ಬಾಲದಲ್ಲಿರುತ್ತೋ ಹಾಗೆ ಅದೇ ಸಾಕ್ಷಾತ್ಕಾರವು ಹಾಗೆ ನಮ್ಮ ಕಷ್ಟಕ್ಕಾದವನೇ ನಮಗೆ ದೇವರು ಅನ್ನುವಂಥದ್ದು. ಹಾಗಾಗಿ ಆ ಸಾಕ್ಷಾತ್ಕಾರ ನನಗಾಗಿದೆ, ಅದು ಎಲ್ಲರಿಗೂ ಆಗ್ತಾ ಇದೆ. ಇನ್ನು ಮುಂದಿನ ದಿವಸಗಳಲ್ಲಿ ಇನ್ನೂ ಲಕ್ಷಾಂತರ ಜನಕ್ಕೆ ಆಗುತ್ತೆ ಅನ್ನುವಂಥ ವಿಶ್ವಾಸ ಇದೆ. ಯಾರು ಗುರು ಪರಂಪರೆ ಇಲ್ಲ, ಗುರುಗಳಿಲ್ಲ, ಇನ್ನೊಬ್ಬರಿಲ್ಲ, ಮತ್ತೊಬ್ಬರಿಲ್ಲ ಅಂತ ಹೇಳ್ತಾರೆ, ಅವ್ರಿಗೆ ಮೊದಲನೇ ಉದಾಹರಣೆ ನಾನೇ. ಖಂಡಿತವಾಗ್ಲೂ ಗುರು ಪರಂಪರೆ ಇಲ್ಲದೆ ಒಂದು ಮಗು ಕೂಡ ಅಮ್ಮ ಅನ್ನೋಕ್ಕಾಗಲ್ಲ. ಯಾಕಂದರೆ ತಾಯಿಯೇ ಮೊದಲ ಗುರು ಅವಳಿಗೆ. ಅವಳೇನು ಹೇಳ್ಕೊಟ್ರಲ್ಲ ಅಮ್ಮ ಅಂತ ಕರಿ ಅಂತ, ಅಪ್ಪ ಅಂತ ಕರಿ ಅಂತನಾದ್ರೂ ಹೇಳ್ಕೊಟ್ಟಿರ್ಬೋದು, ಆದರೆ ಅದು ಅಮ್ಮ ಅಂತ ಕೂಗುತ್ತೆ ಅಂತಂದರೆ ತಾಯಿ ಮೊದಲ ಗುರು. ಆಮೇಲೆ ನಿಮ್ಗೆ ಸಿಕ್ಕೋರು ಯಾರು ಗುರು ಅಂತ ನೀವು ಸ್ವೀಕಾರ ಮಾಡಿರ್ತೀರಿ ಅವ್ರು ಎರಡನೇವ್ರು ಅಷ್ಟೇ. ಮೊದಲು ಅದನ್ನೇ ಕೇಳುವಂಥ ಪ್ರಶ್ನೆಗೆ ಬಂದೆ ಗುರುಗಳೇ. ಯಾಕಂದರೆ ಗುರು ಶಿಷ್ಯನನ್ನು ಆರಿಸ್ಕೊಳ್ತಾರೆ. ಶಿಷ್ಯಂದ್ರು ಸುಮಾರು ಜನ ಇರ್ತಾರೆ, ಆದರೆ ಗುರುಗಳಿಗೆ ಎಲ್ಲ ಶಿಷ್ಯಂದ್ರು ಒಂದೇ ಥರ. ಆದರೆ ಕೆಲವರನ್ನ ಮಾತ್ರ ತುಂಬ ಹತ್ತಿರದಲ್ಲಿ ಇರಿಸ್ಕೊಳ್ಳುವಂಥದ್ದು. ಸೊ ಹಾಗಾದರೆ ಈ ಶಿಷ್ಯಂದ್ರು ಯಾವ ರೀತಿ ಗುರುವನ್ನು ಕಂಡುಕೊಳ್ಬೇಕು, ಯಾವ ರೀತಿ ಅರಿಸ್ಕೊಳ್ಬೇಕು ಅಂತ ಹೇಳಿ?
ಅಮ್ಮ ಯಾವ ಶಿಷ್ಯನೂ ಕೂಡ ಗುರುವಿನ ಆಯ್ಕೆ ಮಾಡ್ಕೊಳ್ಳುವಂಥದ್ದಿಲ್ಲ ಅಮ್ಮ, ಗುರುವೇ ಶಿಷ್ಯನಾಗಿ ಆಯ್ಕೆ ಮಾಡ್ಕೊಂಡ್ರು. ನಿಜ. ಯಾಕೆ ಅಂತಂದರೆ ಅದು ಪೂರ್ವಜನ್ಮದ ಪುಣ್ಯವೋ ಪೂರ್ವಜನ್ಮದ ಸುಕೃತವೋ ಅಥವಾ ಆ ಆತ್ಮ ಹಿಂದಿನ ಜನ್ಮದಲ್ಲಿ ಏನೇನು ಪುಣ್ಯ ಫಲ ಸಂಪಾದನೆ ಮಾಡಿರುತ್ತೋ, ಯಾವ ಗುರುವಿನ ಜೊತೆ ಅದು ಸೇವೆಯನ್ನು ಮಾಡಿ ಅದಕ್ಕೆ ಮುಂದಿನ ಜನ್ಮದಲ್ಲೂ ಕೂಡ ನನಗೆ ಗುರು ಸೇವೆಯೇ ಅನುಗ್ರಹಿಸು ಅಂತ ಕೇಳ್ಕೊಂಡು ಬಂದಿರುತ್ತೋ ಅಂಥ ಒಂದು ಸ್ಥಿತಿಗಳು ಇವತ್ತು ಗುರುಗಳ ಪಾದದ ಹತ್ರನೇ ಇರ್ತಕ್ಕಂಥದ್ದು. ಯಾಕಂದರೆ ಗುರುವಿಗೆ ಅರಿವಾಗತ್ತೆ ಇವನು ಯಾರು, ಇವನು ಹಿಂದಿನ ಜನ್ಮದಲ್ಲಿ ಏನಾಗಿದ್ದ, ಆ ಜನ್ಮಕ್ಕೂ ಗುರು ಪರಂಪರೆಗೂ ಅಥವಾ ಭಗವಂತನ ದೈವಿ ಸ್ಥಿತಿಗೂ ಏನಾದರೂ ಕಾರಣಗಳಿದೆಯಾ. ಯಾಕೆ ಅಂತಂದರೆ ಸುಮ್ಮನೆ ಎಲ್ಲರೂ ಗುರುಗಳ ಮನೆಗೆ ಬರೋದಕ್ಕಾಗೋದಿಲ್ಲ. ಇವತ್ತು ನನ್ನ ಅಕ್ಕಪಕ್ಕದ ಮನೆಯವರೇ ನಮ್ಮ ಮನೆಗೆ ಬರೋವಂಥದ್ದಲ್ಲ, ಬೇರೆ ಬೇರೆ ಊರಿನವ್ರು ಬರೋವಂಥದ್ದು ಇರುತ್ತೆ. ಇವತ್ತು ವೆಂಕಟಾಚಲ ಅವಧೂತರು ಯಾವಾಗಲೂ ಹೇಳೋರು ಸಕ್ರಾಯಪಟ್ಟಣದಲ್ಲೇ ಅವ್ರಿಗೆ ಅಷ್ಟು ಗೊತ್ತಿರಲಿಲ್ಲ, ಹೊರಗಡೆ ಇರೋರೆಲ್ಲ ಅವಧೂತರು ಗುರುಗಳು, ಮಹಾನ್ ಸ್ವರೂಪಿಗಳು, ಈಶ್ವರ ಸ್ವರೂಪಿಗಳು, ಶಿವಸ್ವರೂಪಿಗಳು ಅಂತೆಲ್ಲ ಹೇಳ್ಕೊಂಡು ದತ್ತಾತ್ರೇಯರು ಸಾಕ್ಷಾತ್ ದತ್ತಾತ್ರೇಯರಿದ್ದಾರೆ ಅಂತ ಹೇಳಿ ಬರುವಂಥದ್ದು. ಹಾಗಾಗಿ ಯಾವ ವ್ಯಕ್ತಿಗೆ ಇವತ್ತು ನಿಮ್ಮ ಮನೆಯಲ್ಲಿ ಒಂದು ಅನ್ನದ ಋಣ ಇದೆಯೋ, ನನಗೆ ನೀರಿನ ಋಣ ಇದ್ದರೆ ಮಾತ್ರ ಅದು ಕರ್ಕೊಂಡ್ಬಂದು ಆ ವ್ಯಕ್ತಿಯ ಋಣಕ್ಕೆ ಸೇರಿಸುತ್ತೆ ಹೊರತು, ಇಲ್ಲ ಅಂತಂದರೆ ಯಾವ ವ್ಯಕ್ತಿನೂ ಸಂಪರ್ಕ ಮಾಡೋಕ್ಕಾಗೋದಿಲ್ಲ. ಇವತ್ತು ಈ ರೋಡ್ನಲ್ಲೇ ಎಷ್ಟೋ ಜನಕ್ಕೆ ನಾವು ಯಾರು ಅನ್ನೋದು ಗೊತ್ತಿರಲ್ಲ, ನಿಜ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಗೊತ್ತಿರುವಂಥದ್ದಿಲ್ಲ. ಹಾಗಿದ್ಮೇಲೆ ಒಂದು ಋಣಾನುಬಂಧದ ಸಂಬಂಧ ಮನುಷ್ಯನನ್ನು ಜೋಡಣೆ ಮಾಡುತ್ತೆ. ಹಾಗೆ ಗುರು ಶಿಷ್ಯರಲ್ಲೂ ಕೂಡ ಅದೇ ಋಣಾನುಬಂಧದ ಸಂಬಂಧ. ಹಾಗಾಗಿ ನಾನೊಂದು ವಿಶೇಷವಾದಂಥ ಹೆಸರು ಕೊಟ್ಟಿದ್ದೀನಿ, ಆತ್ಮಬಂಧುಗಳು ಅಂತ. ಗುರು ಅಂತಂದರೆ ಆತ್ಮದ ಸ್ಥಿತಿ ಅಂತ. ಯಾವ ವ್ಯಕ್ತಿ ಬಾಯಿಂದ ಪ್ರಾರ್ಥನೆ ಮಾಡುವಂಥದ್ದು ಬೇಡ, ತನ್ನ ಆತ್ಮದಲ್ಲಿ ತನಗೆ ಬೇಕಾದಂಥದ್ದನ್ನು ಹೇಳ್ಕೊಂಡ್ರೆ ಸಾಕಂತೆ ಆತ್ಮ ಗೊತ್ತಾಗತ್ತಂತೆ. ಆತ್ಮಗಳ ನಡುವೆ ಇರುವಂಥ ಸಂಬಂಧಕ್ಕೆ ಆತ್ಮಬಂಧುತ್ವ ಅಂತ ನಾನು ಕರೆದಿರ್ತಕ್ಕಂಥದ್ದು. ನಾನು ಗುರು ಶಿಷ್ಯ ಪರಂಪರೆ ಅಂತ ಕೂಗುವಂಥದ್ದಲ್ಲ, ನನ್ನ ಆತ್ಮಬಂಧುಗಳು ಅಂತ ಕೂಗುವಂಥದ್ದು. ಅಂಥ ಆತ್ಮಬಂಧುಗಳು ಇವತ್ತು ಎಷ್ಟೋ ಜನ ಇದ್ದಾರೆ ಅಂತಂದರೆ ನನಗೂ ಅವ್ರಿಗೂ ಇರತಕ್ಕಂಥ ಒಂದು ಋಣ. ಅವ್ರ ಋಣ ನನ್ನ ಮೇಲೆ ಜಾಸ್ತಿ ಇದೆಯೋ ಹೊರತು ನನ್ನ ಋಣ ಅವ್ರ ಮೇಲೆ ಇರೋದಿಲ್ಲ. ಯಾಕಂದರೆ ಒಬ್ಬ ಶಿಷ್ಯ ಒಂದು ಸೇವೆಯನ್ನು ಮಾಡ್ತಾ ಇದ್ದಾನೆ ಹತ್ತಿರ ಕೂತ್ಕೊಂಡು ಅಂತಂದರೆ ಅವನ ಋಣ ಒಬ್ಬ ಗುರುವಿಗೆ ಬರುತ್ತೆ. ಒಬ್ಬ ಗುರು ಒಂದು ಶಿಷ್ಯನ ಮನೇಲಿ ಹಾಲು ಕುಡಿದ್ನೋ, ನೀರು ಕುಡಿದ್ನೋ, ಊಟ ಮಾಡಿದ್ನೋ ಅಂತಂದರೆ ಆ ಶಿಷ್ಯನ ಮನೆ ಋಣ ಗುರುವಿಗಿರುತ್ತೆ. ಅವನು ಇರೋವರೆಗೂ ಆ ಮನೆ ಚೆನ್ನಾಗಿರಲಿ ಅಂತ ಹರಿಸ್ತಾನೆ. ಅದೇ ಗುರುಗೂ ಶಿಷ್ಯನಿಗೂ ಇರುವಂಥದ್ದು. ಅವನ ಹತ್ತಿರ ಕೂತ್ಕೊಂಡ್ರೆ ಅಥವಾ ದೂರ ಇದ್ದರೆ ಅನ್ನುವಂಥದ್ದಿಲ್ಲ. ಅವನು ದೂರ ಇದ್ದರೂ ಅವನ ಮೇಲೆ ಪ್ರೀತಿ ಇರುತ್ತೆ, ಹತ್ತಿರ ಇದ್ದರೂ ಅವನ ಮೇಲೆ ಪ್ರೀತಿ. ಅದೇ ಎಲ್ಲರನ್ನೂ ಕೂಡ ಸಮಾನವಾಗಿ ನೋಡುವಂಥದ್ದು. ಎಸ್.